ಈ ಡ್ರೆಸ್ನಾಗ ಎಷ್ಟು ಚಂದ ಕಾಣತಿಗತ್ತ. ನೀವೇ ತಂದು ಕೊಟ್ಟಿದ್ದಲ್ಲ, ಆದರೂ ಇಂಥವೆಲ್ಲ ಅರ್ಬಿನ ಜಾಸ್ತಿ ಹಾಕೊಂಡೇ ಇಲ್ಲ. ಏನ ನೀವು ಕೇಳಿದ್ರಲ್ಲ ಅಂತ ಹಾಕೊಂಡೇ ಇದೆ. ಮಸ್ತ್ ಕಾಣತಿ, ಹಾಕೋಬೇಕು. ಅದ್ರಾಗೇನೈತಿ, ವಯಸ್ಸೈತಿ, ಹಾಕೋರಿ. ನಿಂಗೆ ಎಂಥ ಡ್ರೆಸ್ ಇಷ್ಟ ಹಾಕೋ ಹಾಕೋ. ಭಾಳ ಖುಷಿ ಆಯ್ತು ನಂಗೆ. ನೀವು ಅಷ್ಟೇ ಚೆನ್ನಾಗಿ ಕಾಣತ್ತೀರಿ. ನಿನ್ನಷ್ಟೇನಲ್ ಬಿಡೆ, ತೆಲಾನ್ ಕೂದಲೆಲ್ಲ ಉದ್ರಬಿಟ್ಟಾವ ನೋಡ. ನಿಂಗೇನು ಬೇಜಾರಿಲ್ಲಲ್ಲ? ವಿಗ್ ಹಾಕೊಂಬರ್ಬೇಕಂದೆ, ಮತ್ತೆ ಬೇಡ ಅಂತ ಬಿಟ್ಟೆ. ಇರ್ಲಿ ಬಿಡ್ರಿ, ತಲೆ ಕೂದಲಿಲ್ಲ ಅಂದ್ರೆ ಏನಾಯ್ತು, ಒಳ್ಳೆ ಮನ್ಸೈತಲ್ಲ. ಅಂತೂ ನಮ್ಮಿಬ್ರು ಹನಿಮೂನ್ ಇಲ್ಲೇ ಆಗಂಗಾತಲ್ಲ. ಪ್ರಪೋಸ್ ಮಾಡಲಿಲ್ಲ, ಐ ಲವ್ ಯು ಅಂತ ಹೇಳಲಿಲ್ಲ, ಏನಿಲ್ಲ, ಎತ್ತಿಲ್ಲ, ಬಡ 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 ಮದುವೆ ಮಾಡ್ಕೊಂಡ್ಬಿಟ್ವಿ. ಇದು ರೂಮ್ಗೆ ಹೋದ್ಮೇಲೆ ನಮ್ಮ ಅಪ್ಪಾಜಿಗೆ ಒಂದು ಫೋನ್ ಮಾಡ್ಬೇಕು. ಆಮೇಲೆ ಹಚ್ಚಿಲ್ಲ, ನೆಟ್ವರ್ಕ್ ಸಿಗಲ್ಲ. ಸರಿ. ಹೌದು, ಪ್ರಪೋಸ್ ಮಾಡಲಿಲ್ಲ ಅಂದ್ರಿ ಮತ್ತೆ ಒಂದ್ಸಲ ಐ ಲವ್ ಯು ಅಂತ ಹೇಳ್ರಿ ನೋಡೋಣ. ಜೋರಾಗಿ ಹೇಳಲೆ? ಬೇಡ ಬೇಡ, ಅಲ್ಲೆಲ್ಲ ಅವರು ಅದಾರ, ಕೇಳ್ತೈತಿ. ನಂಗೆ ಅಷ್ಟೇ ಕೇಳೋಂಗೆ ಹೇಳ್ರಿ. ನಾನು ಇಡೀ ಪ್ರಪಂಚಕ್ಕೆ ಕೇಳುವಂಗೆ ಹೇಳ್ಬೇಕಂತ. ಹೌದಾ? ಹೇಳ್ರಂಗಾರ ನೋಡೋಣ, ಅದು ಎಷ್ಟು ಜೋರಾಗಿ ಹೇಳ್ತೀರಿ. ಐ ಲವ್ ಯು, ನಾನು ನಿನ್ನ ಪ್ರೀತಿಸ್ತೇನೆ. ಇಡೀ ಪ್ರಪಂಚಕ್ಕೆ ಕೇಳೋಂಗೆ ಹೇಳ್ತೇನಂದ್ರಲ್ಲ ಮತ್ತೆ. ನೀನೇ ನನ್ನ ಪ್ರಪಂಚ. ಇಂಥದ್ಕೇನು ಕಡಿಮೆ ಇಲ್ಲ. ಹೋಗ್ಲಿ, ನಿಂಗೆ ಏನೇನು ಆಸೆ ಅದಾವ ಹೇಳ. ನಿಂಗೆ ಯಾವ ಬಣ್ಣ ಇಷ್ಟ? ನಂಗೆ ನೀಲಿ ಕಲರ್ ಅಂದ್ರೆ ಭಾಳ ಇಷ್ಟ. ನೀಲಿ ಅಂದ್ರೆ ರಬ್ಬ ನೀಲಿ ಅಲ್ಲ, ಆಕಾಶ ನೀಲಿ. ಮತ್ತು ಏನು ತಿನ್ನೋಕ್ಕಿಷ್ಟ, ಏನು ಕುಡಿಯೋಕ್ಕಿಷ್ಟ, ಆಮೇಲೆ ಯಾವ ಊರು ಇಷ್ಟ, ಯಾವ ಥರ ಬಟ್ಟೆ ಇಷ್ಟ, ಎಲ್ಲ ಹೇಳಂಗೆ. ಮೊದಲು ನೀವು ಹೇಳ್ರಿ. ನನಗೆ ಅದೇ ಇದೆ ಅಂತ ಏನಿಲ್ಲ, ಹೇಳ, ನೀನೇ ಹೇಳ. ನನಗೂ ಅದೇ ಇದೆ ಅಂತಿಲ್ಲ. ಯಾಕಂದರೆ ಇಷ್ಟ ಪಡ ಅಂತ ಸನ್ನಿವೇಶನೇ ಬರಲಿಲ್ಲ ನಮ್ಮ ಮನೆ ಒಳಗೆ. ನಿಮಗೆ ಗೊತ್ತು, ನಾನು ನಮ್ಮ ಚಿಗವನ ಕೈಯಾಕೆ ಬೆಳೆದಿದ್ದೆ. ಅವರು ನಾ ಇಷ್ಟಪಟ್ಟಿದ್ದು ಯಾವುದು ನಂಗೆ ಸಿಕ್ಕೇ ಇಲ್ಲ ಅಂದಮೇಲೆ ನಾನು ಇಷ್ಟಪಡೋಕ್ಕೆ ಹೋಗಲಿಲ್ಲ, ಬಿಟ್ಬಿಟ್ಟೆ. ಯಾಕಂದರೆ ನಂಗೆ ಇಂಥ ತಿನ್ಬೇಕಂತ ಆಸೆ ಆದರೂ ಸಿಗ್ತಿದ್ದಿಲ್ಲ, ಇಂಥ ಬಟ್ಟೆ ಉಡ್ಬೇಕಂತ ಆಸೆ ಆದರೂ ಉಡೋಕ್ಕಾಕ್ಕಿದ್ದಿಲ್ಲ, ಯಾವ ಊರಿಗೆ ಹೋಗ್ಬೇಕಂದ್ರೂ ಆಗಲ್ಲ. ಅದಕ್ಕೆ ನಾನು ಆಸೆ ಪಡೋದು ಬಿಟ್ಬಿಟ್ಟೆ. ನಂಗೆ ಯಾವುದರ ಮ್ಯಾಗೂ ಆಸೆನೇ ಇಲ್ಲ. ಇನ್ಮೇಲೆ ಯಾವ್ದಾರ ಆಸೆ ಇಟ್ಕೋಬೇಕಷ್ಟೆ, ಯಾಕಂದ್ರೆ ನೀವು ಸಿಕ್ಕಿರಲ್ಲ ಜೀವನದಾಗ. ಇನ್ಮೇಲೆ ನೀವು ನನ್ನ ಆಸೆ ಈಡೇರಿಸ್ತೀರಿ. ಇನ್ಮೇಲೆ ನಿಂಗೆ ಏನು ಇಷ್ಟ ಅಲ್ಲ ಅದನ್ನೆಲ್ಲ ನಾ ಈಡೇರಿಸ್ತೀನಿ, ನೀ ಕೇಳಿ ನನಗಷ್ಟೇ. ಗಿರ್ಜಿ ಇಲ್ಲದಾರನ? ನಾನು ಎಲ್ಲಿ ಹೋದ್ರಪ್ಪ ಅಂತ ನೋಡಾತೀನಿ. ಬಾಬಾ ಜೋರೈತೆ ಹನಿಮೂನ್. ಅಡಚಣೆಗಾಗಿ ಕ್ಷಮೆ ಇರಲಿ. ಬಾರ ಶಾಂತಕ್ಕ, ಏನಿಲ್ಲ, ಹಂಗ ಮಾತಾಡತಿದ್ವಿ. ಅಲ್ಲ, ನಾನೇ ನೀವೇನು ಮಾಡತ್ತೀರಂತ ಕೇಳಿದ್ನೆ. ಇಲ್ವ ಯವ್ವ, ನಾ ಕೇಳಕೋಲಿ. ನಾನು ಎದಕ್ಕೆ ಬಂದೆ ಅಂದ್ರೆ ಊಟಕ್ಕೆ ಹೊಂಟಿದ್ವಿ ಎಲ್ಲರೂ, ಮಧ್ಯಾಹ್ನ ಆತಲ್ಲ. ಅದಕ್ಕೆ ಅವರಿಬ್ರು ಎಲ್ಲೋದ್ರು ಅಂತ ಹುಡುಕಾಡತ್ತಿದ್ರೆ ನೋಡ್ತಂತಡಿ ಈ ಕಡೆ ಅದಾರ ಅಂತ ಬರತ್ಲೆ ನೀ ಕಂಡಿ. ಅದಕ್ಕೆ ಸೀದಾ ಇಲ್ಲೇ ಬಂದೆ ಅಷ್ಟೆ. ಇಲ್ಲದೇ ನಿಬ್ರು? ಪಾಪ ನಾವು ಡಿಸ್ಟರ್ಬ್ ಮಾಡಿದ್ವಿ ರೀ ಅವರಿಗೆ. ಊಟಕ್ಕೆ ಹೋಗೋಣಪ್ಪ ತಂದೆ, ಊಟ ಮಾಡಿ ಬಂದು ಆರಾಮ್ ಮತ್ತೆ ಇನ್ನೊಂದು ಪ್ಲೇಸಿಗೆ ಹೋಗೋಣ. ಸರಿ. ಆದರೂ ಸಿಸ್ಟರ್, ನೀವಿಲ್ಲ ಅಂದ್ರೆ ನಾ ಪ್ರೀತಿ ಮಾಡೋ ಗಿರ್ಜಾ ನಂಗೆ ಸಿಗ್ತಿದ್ದೇ ಇಲ್ಲ. ಹೌದು ಶಾಂತಕ್ಕ, ನಿಜವಾಗ್ಲು ನೀ ನಮ್ಮ ಚಿಗವನ್ನ ಎದುರಾಕೊಂಡು ನಮ್ಮ ಅಪ್ಪಗೆ ಹೇಳಿ ಅಷ್ಟೆಲ್ಲ ಎಲ್ಲರನ್ನೂ ವಿರೋಧ ಹಾಕೊಂಡು ನನ್ನ ಮದುವೆ ಮಾಡಿಸ್ಬಿಟ್ಟಲ್ಲ ನೀನು. ನಿಜವಾಗ್ಲು ಯಾ ಜನ್ಮ ನನ್ನ ತಾಯಾಗಿದ್ದೇನ ನೋಡು, ಖರೇನ. ಅಯ್ಯ ದೇವ್ರೆ, ಇದ್ರಾಗ ಅಷ್ಟೊಂದು ಇದು ಮಾಡುವಂಥದ್ದು ಏನೈತ್ಲೆ? ನನ್ಗೆ ಗೆಳತಿ ಆಕಿನೂ ಮದುವೆ ಮಾಡ್ಕೊಂಡು ನಮ್ಮೂರಿಗೆ ಬರ್ತಾಳಂದ್ರೆ ಖುಷಿ ಅಲ್ಲನ? ಅದು ಅಲ್ಲದೆ ನಿಮ್ಮ ಚಿಗವನ ಲೆಕ್ಕನ ಬೇರೆ ಇತ್ತು, ಮತ್ತು ಅದನ್ನು ತಲೆ ಕೆಳಗೆ ಮಾಡಲೇಬೇಕಿತ್ತಲ್ಲ, ಅದಕ್ಕೆ ಅದನ್ನು ಮಾಡಿದ್ದೆ, ಗೊತ್ತನ? ಇವ್ರ ಮಾವ ಒಬ್ಬ ಇದ್ದ, ವಿಷ್ಕಂಠ ಅಂತೇಳಿ. ಯವ್ವ ಏನು ಅವನು ಉರ್ತಾ ಅವ ಈಕಿನ ಮಾಡ್ಕೋಬೇಕು ಮದ್ವೆ ಅಂತ ಅವಂಗ ಆಸೆ. ಆದ್ರೆ ಏನು ಮಾಡ್ಬೇಕು, ಈಕಿಗೆ ಅವ್ನು ನೋಡಿದ್ರೆ ಇಷ್ಟ ಆಗ್ತಿದ್ದಿಲ್ಲ, ಅವನ ಮಕ್ಕ ನೋಡಿದ್ರೆ ಈಕೆ ಸೇರ್ತಿದ್ದಿಲ್ಲ. ಹಾಗಾಗಿ ತಲೆ ಕೆಡಿಸ್ಕೊಲಿಲ್ಲ. ಮತ್ತು ಅದ್ರಾಗ ಅವನು ಸರಿನೂ ಇದ್ದಿದ್ದಿಲ್ಲ ಬಿಡ್ರಿ. ಹಾಗಾಗಿ ಆಕೆಗೆ ಮದುವೆ ಅಂದ್ರೂ ಬೇಜಾರಾಗಿತ್ತು, ಮದುವೆ ಅನ್ನೋ ಪದದ ಮೇಲೆ ಜಿಗುಪ್ಸಿ ಬಂದಂಗೆ ಆಗ್ಬಿಟ್ಟಿತ್ತು. ಪಾಪ ಅವರು ಅಂಕಲರ್ಗೆ ಪಾಪ ಒಂಥರ ಮದುವೆ ಮಾಡೋಕೆ ಜಾಸ್ತಿ ರೊಕ್ಕನೂ ಇದ್ದಿದ್ದಿಲ್ಲ. ಈ ಬಂದವರೆಲ್ಲ ವರದಕ್ಷಿಣೆ ಕೇಳ್ತಾರೆ ಈಡಾಗಿ. ಹಾಗಾಗಿ ಆಕೆ ಮದುವೆನೇ ಬೇಡ ಶಾಂತಕ್ಕ ನನಗಂತ ಹೇಳಿದ್ಲ. ಹೌದು, ಭಾಳ ಪ್ರಯತ್ನ ಪಟ್ಲು ಅವ್ರ ತಮ್ಮಗೆ ನಾನು ಕಟ್ಬೇಕಂತೇಳಿ. ನನಗಂತೂ ಹೆಂಗಿದ್ರಿಂದ ತಪ್ಪಿಸ್ಕೊಲ್ಲ ಅನ್ನಂಗೆ ಆಗ್ಬಿಟ್ಟಿತ್ತು. ಪಾಪ ನಾ ಏನಾರು ಬಾಯ್ ಮಾಡಿಯಾ, ಜಗಳ ಮಾಡಿಯಾ, ನಮ್ಮ ಅಪ್ಪ ಕಿರಿಕಿರಿ. ಅದಕ್ಕೆ ನಮ್ಮ ಅಪ್ಪ ಕಿರಿಕಿರಿ ಆಕತ್ತಲ್ಲಪ್ಪ ಅನ್ನೋದು, ಆಗಿದ್ದೆಲ್ಲ ಸಹಿಸ್ಕೊಂಡು ಹೋಗೋದು. ಹಿಂಗೆ ಆಗಿತ್ತು ನನ್ನ ಪರಿಸ್ಥಿತಿ. ಹೋಗ್ಲಿ ಬಿಡ, ಇಲ್ಲಿ ಮಟ್ಟ ಬಂದು ಯಾಕೆ ಆ ಬಡ ನೆನ್ಸ್ಕೊಂಡು ನಿಂತಿ? ಅವನ ಗಣ ಉರುಣಿಗಿನೇ ಇತ್ತು. ಹೋಗ್ಲಿ ಬಿಡ್ರಿ, ಈಗ ನಡ್ರಿ ಊಟ ಮಾಡೋಣ. ಮಸ್ತ್ ನಾನ್ ವೆಜ್ ತಿನ್ನೋಣ. ಏಯಪ್ಪ, ನಮ್ಮವ್ವ ಹೇಳೇ ಕಳ್ಸಾಳ, ಶ್ರಾವಣ ನಾನ್ ವೆಜ್ ಒಟ್ಟ ಮುಟ್ಟಂಗಿಲ್ಲ ಅಂತೇಳಿ. ಹೊತ್ತಾತ್ರಲಿ ಇಲ್ಲೇ ನಿಂತಿರಲ್ಲ, ಊಟಕ್ಕೆ ಹೋಗೋಣ ಬರ್ರಿ. ಶಾಂತ, ನೀನು ಏನವ ನಿನ್ ಗಂಡಕ್ಕೂ ಡುಯೇಟ್ ಆಡ್ಕೊಂತ ಇಲ್ಲೇ ನಿಂತೇನು? ಇಲ್ಲ ಮಾವ, ಇವರು ಕೇಳತ್ತಿದ್ನ ಯಾರಂದ್ರೆ ಇದು ಮಲ್ಲೇಶಣ್ಣ ಅಂದ್ರು ನಾನ್ ವೆಜ್ ತಿನ್ನೋಣ ಅಂತೇಳಿ, ಕೋಳಿ ಕುರಿ. ಅದಕ್ಕೆ ಬೇಡಪ್ಪ ಶ್ರಾವಣ ಅಂತ ಇವ್ರು ಹೇಳತ್ತಿದ್ರು. ಅಯ್ಯವ್ವ, ಹೌದು, ನಮ್ಮವ್ ಹೇಳೇ ಕಳ್ಸಾಳ, ಶ್ರಾವಣ ಮತ್ತೆ ಅಂತಿಂತದ್ದು ತಿನ್ನಾಕೋಬೇಡ ಅಂತೇಳಿ. ತಿನ್ನೋದು ಬೇಡಪ್ಪ ಯಪ್ಪ. ನಮ್ಮವ್ ಹೇಳಾಳಂದ್ಮೇಲೆ ಮತ್ತೆ ತಿಂದ್ವಿ ಅಂದ್ರೆ ಒದರಾಡ್ತಾಳಕ್ಕೆ. ಅದಕ್ಕೆ ನಾವಿಲ್ಲಿ ತಿಂದಿದ್ದವ್ರಿಗೆ ಹೆಂಗ ತಕ್ಕತ್ಲೆ? ನಮ್ಮವ್ ಬಾರಿ ಕ್ರಿಮಿನಲ್ ಅದಳಪ್ಪ. ಏನು ಉಂಡಿ ಅಂತಾಳ, ಇಂಥದ್ದು ಉಂಡ್ವಿ ಅಂತೀವಿ. ಹಂಗೆ ಅನ್ನತ್ಲೇಕ್ ಏನು ಮಾಡ್ತಾ ಗೊತ್ತನ? ಅಣಿ ಮಾಡಿ
ಏನು ತಿಂದಿ ಕರೆ ಹೇಳು ಅಂತಾಳೆ. ಎಲ್ಲಿ ಸುಳ್ಳು ಹೇಳಕ್ಕೆ ಹೋಗೋಣಪ್ಪ. ಸುಮ್ಮನೆ ಅದೆಲ್ಲ ಮಾಡೋ ಬದ್ಲಿ ತಣ್ಣಗೆ ಒಂದು ರೊಟ್ಟಿ ಪಲ್ಯ ಅನ್ನ ಸಾರು ಏನು ಸಿಗ್ತತಲ್ಲ ಒಟ್ಟು ಮಾಂಸ ಮಾಡಿ ಬಿಟ್ಟು ತಿನ್ನೋ ಸುಖ. ನಡಿಯೋ ಮರೆ, ಮತ್ತು ನಿಂಗೂ ಬೇಡ ಅಂದ್ರೆ ಯಾಕೆ ತಲೆ ಕೆಡ್ಸ್ಕೊಳ್ಳ, ನಡಿ ನಡಿಯಪ್ಪ ಹಂಗಾರ. ಮತ್ತು ಇದ್ದಿದ್ದ ತಿನ್ನಾನ ಮತ್ತು ಹೊತ್ತಾಕತಿ, ಮಳಿ ಬೇರೆ ಬರಂಗ ಆಗ್ತತಿ. ಆದ್ರೂ ಇಲ್ಲಿ ಮಳಿ ಜಗ್ಗೈತಲ್ಲ. ಒಂದು ಸ್ವಲ್ಪ ಹೊರಗೆ ಕೊಡ್ತತಿ ಮತ್ತೆ ಹೊಡಿತೈತಿ. ಮಾವ ಶಕುಂತ್ಲ ಇಲ್ಲೇ ಗಾಡಿ ಕಡೆ ನಿಂತಾಳಕಿ ಹೊಟ್ಟಸತ್ತಂತ ಅದಕ್ಕೆ ಭಯಾತಿದ್ಲು. ಯಾರು ಬರೋವಲ್ರಲ್ಲ ದೌಡ್ ಕೇಳೋರ್ನ ಅಂತೇಳಿ. ನಡಿ ಹಂಗಾರ, ಪಾಪಕ್ಕೆ ಹೊಟ್ಟೆ ಸತ್ತಂದ್ರೆ ತಿನ್ನು ನಡ್ರಿ. ಒಂದು ಕೆಲಸ ಮಾಡೋದು ಗೊತ್ತಿಲ್ಲ, ಬಗ್ಸಿ ಮಾಡೋದು ಗೊತ್ತಿಲ್ಲ ಇವ. ನನಗಂತರೂ ಜಲಮಾನ ಬೇಸರ ಬಿಡತ್ ನೋಡಿ ಈ ಸಲುವಾಗಿ. ಖರೇನ ಎಂತ ಏನಂತಿ ಏನು ಬಿಡ್ತಿ ಹೇಳೀಗ. ಎಷ್ಟಾದ್ರೂ ಮೊಮ್ಮಗಳವ, ಏನು ಅನ್ನಕ್ಕೂ ಬಾರದು ಬಿಡಾಕು ಬಾರದು. ನಮ್ಮ ಇಕ್ಕಿ ಅದಳಲ್ಲ ಶಾಂತವ, ಭಾರಿ ಶಾಣೆ. ಇಲ್ಲ ಕೆಲಸ ಮಾಡ್ತಾಳ. ಇನ್ನೇನ ಪಾಪ ಊರಿಗೆ ಹೋಗೋದೈತೆ ಅಂತೇಳಿ ದೌಡ್ ನಸಕ್ನಾಗ ಎದ್ದು ಅಡಿಗೆ ಎಲ್ಲ ಮಾಡಿ ಟತ್ತಿಯರ್ ನಿಮ್ಗೆ ಆಗ್ಬೇಕೆಲ್ಲ ಕೇಳಿ ಹೋದ್ಲಿ ಇನ್ನೇನು. ಅದನ್ನ ಹೇಳಿಲ್ಲ, ಶಾಂತವ್ ಶಾಣೆ ಅದಾಳ. ನನ್ನ ಮಗ್ ಹೇಳಿದ್ ನೀವು ಆಕಿನ್ನ ಮದ್ವೆ ಮಾಡ್ಕೊ ಅಂತೇಳಿ, ಸಣ್ಣಕಿನ್ ಮಾಡ್ಕೊಂಬಿಟ್ಟ. ನಿನ್ನ ನಸೀಬ್ ಚಲೋ ಐತಿ. ಹೆಂಗಾರ ಯಾಕಿರ್ಲೇವ, ಆದ್ರೆ ಸ್ವಸ್ತ್ಯಾರ ಮನೆಗೆ ಬಂದವ್ರು ಚಂದಾಗಿ ಅಡಿಗೆ ಮಾಡ್ಕೊಂಡು ಮನೆ ಬಾಳೆ ಮಾಡ್ಕೊಂಡು ಹೋದ್ರೆ ಚಲೋ ನೋಡು. ಅದು ಕರೆ ಅನ್ನ. ಅಯ್ಯೋ ಯವ್ವ ಏನು ಹೇಳ್ತೀಯ ಇವ ತಾಯಿ. ಇಲ್ಲೋಡಿಲ್ಲ, ಈಗ ನೀನು ನಿಮ್ಮ ಇದು ನೀನಂತ ನಾನು ನೋಡು, ನಿನ್ನ ಮಗ ಮತ್ತು ಈಕಿ ಶಾಂತವ್ವ ಹನಿಮನಿಗೆ ಹೊಂಟಾರ ಅಂತೇಳಿ ಏನು ಜಗಳ ಅಂದ್ರೆ ಜಗಳ ಮಾಡಿ ಕಡೆಗೆ ನಾವು ಹನಿಮನಿಗೆ ಹೋಗೋಣ ಅಂದ್ಲು. ಪಾಪ ನನ್ನ ಮಗನ ಕಡೆ ರೊಕ್ಕ ಅಷ್ಟು ಇದ್ದಿದ್ದಿಲ್ಲ. ಕಡೆಗೆ ಮತ್ತಲ್ಲೇ ಸಾಲ ತೆಗಿಸಿ ಒಂದು 50,000 ತೊಗೊಂಡು ಹೋಗ್ಯಾನೀಗ. ಹೌದಾ? ಹಿಂಗೆ ಹೆಣ್ಮಕ್ಳು ಹಠಕ್ಕೆ ಬೀಳಬಾರ್ದವ ಇವ. ಯಾರೇನು ಮಾಡ್ತಾರೆ ಅದು ನಮಗೂ ಬೇಕು, ಯಾರೇನು ಮಾಡ್ತಾರೆ ಅದು ನಾವು ಮಾಡ್ಬೇಕು ಅನ್ನೋಂಗೆ ಹಿಂಗೆ ಹಠಕ್ಕೆ ಬಿದ್ರೆ ಭಾರಿ ವಜ್ಜೆ ಪರಿಸ್ಥಿತಿ. ಕೇಳ್ತಿಯಲ್ಲ, ಅಯ್ಯೋ ಹಿಂದ್ಕೊಮ್ಮೆ ನಕ್ಲೆಸ್ ಕೊಡಿಸ್ತೇವು ಹಿಂಗೆ ಕಾಡಾಟ್ ಮಾಡಿ ನಕ್ಲೆಸ್ ತೊಗೊಂಡ್ಲು. ಈಗ ನೋಡಿದ್ರೆ ಈ ರೀತಿ ಗಂಟು ಬೀಳ್ತಾಳೆ. ಇನ್ನೂ ಏನೇನೈತೆ ಗೊತ್ತಿಲ್ಲ. ಓದ್ತಿರ್ತಾಳೆ ಒಟ್ಟು. ಯಾವಾಗ ನೋಡಿದ್ರು ಓದಿ ನೌಕರಿ ಮಾಡ್ತೇನೆ ಅಂತ ಬಿಡ ಯವ್ವ. ಆಕೆ ತಲೆಯಾಗ ಓದಿ ನೌಕರಿ ಮಾಡ್ಬೇಕಂತೈತಿ. ನೌಕರಿ ಮಾಡ್ಕೊಂತ ದಿನ ಬಗ್ಲಿ ಬ್ಯಾಗ್ ಹಾಕೊಂಡು ಹೊಂಟ್ಲಂದ್ರೆ ನಮಗತಿ ಏನಿಲ್ಲ. ಮಾಡಾಕೋರು ಯಾರದಾರ ನಮಗೆ ಏನು ಬರ್ಬರ್ತ ವಯಸ್ಸು ಕೂಡ್ತತೆ ನಮಗೆ, ಹೌದಿಲ್ಲ ಯವ್ವ? ವಯಸ್ಸಾಗೈತಿ, ಏನು ಮಾಡ್ಬೇಕು ನಂಗೆ ಆಗ್ಬಿಟ್ಟತಿ. ಸಾಕಾಗೈತಿ ನೋಡುವ ಜಲಮ ನನಗಂತರೂ ಹೊತ್ತಾಗ. ಈಗ ಒಂದು 4 ದಿನ ಆತೀಗ, ಹೌದಾ? 4 ದಿನದಾಗ ಒಂದು ಕಡ್ಡಿ ತೆಗಿಟ್ಟಿಲ್ಲಕ್ಕೆ. ಈಗ ನೋಡಿದ್ರೆ ಅನಿಮಲ್ಲಿಗೆ ಅಂತ ಹೋಗ್ಯಾಳ. ಅವನ ಜೊತೆಗೆ ಹೋಗ್ಯಾಳ. ಸದು ಸಾಲ ಮಾಡಿಸಿ ಹೋಗ್ಯಾಳ. ಮನ್ಯಾಗ ಹೆಣ್ಮಕ್ಳಿಗೆ ಮಾಡಾಕತ್ರಿ ಹಂಗೆ ಇವು ಆತಾಗ. ಏನಂತ ಹೇಳ್ಬೇಕು, ಏನಂತ ಮಾಡ್ಬೇಕು ನೋಡು. ಹೌದವಾ, ನಾನು ಅದಕ್ಕೆ ಮೊದಲೇ ಹೇಳ್ಬಿಟ್ಟಿದ್ದೆ ನನ್ನ ಮಗ ಮನ್ಯಾಗಿರೋಂಥ ಹುಡುಗಿ ತೊಂಬ ಅಂತೇಳಿ. ಹಾಗಾಗಿ ಮತ್ತೆ ಈಕೆ ಶಾಂತವ್ವ ಓದಿಲ್ಲ ಅಂತ ಗೊತ್ತಾಗತ್ಲೆ ನನ್ನ ಮಗ ಒಪ್ಕೊಂಡ. ಯಾಕಂದ್ರೆ ನಮ್ಮದೇ ಬೇಕಾದಟ್ಟೈತಿ ನನ್ನ ಮಗನ ದುಡಿತಾನೆ. ಈಗ ಈಕಿನೂ ಓದಕ್ಕೆ ಆದ್ರೆ ನಾಳೆ ಕೆಲ್ಸಕ್ಕೆ ಹೋಗ್ಬೇಕಂತಾಳ. ಇಲ್ಲ 4 ತಿಳ್ದಕ್ಕೆ ಆದ್ರೆ ಅದು ಯಾಕೆ ಹಂಗೆ ಇದು ಯಾಕೆ ಹಿಂಗೆ ಪ್ರಶ್ನೆ ಮಾಡಕ್ಕೆ ನಿಂದಿರ್ತಾಳ. ಎಲ್ಲ ಒಂದು ಒಟ್ಟು ಓದ್ದರಿಂದ ಚಾಲು ಆಗಿಬಿಡ್ತಾವೆ. ಅದಕ್ಕೆ ಆಮೇಲೆ ಈಕೆ ಶಾಣೆನೂ ಅದಾಳ, ಮನೆ ಕೆಲಸನೂ ಮಾಡ್ತಾಳ. ನನಗೂ ವಯಸ್ಸಲ್ಲಿ ನೋಡಿ ಬರ್ಬರ್ತಾ. ಹಾಗಾಗಿ ಈಕೆ ಚಲೋ ನೋಡ್ಕೊತಾಳ ಅಂತ ಗೊತ್ತಾಗಿ ಅವೇನು ಮಾಡಿಬಿಟ್ಟ, ಬ್ಯಾಡ್ತಿಗೆ ಇದು ಯಾಕೆ ಹೊಂದಕ್ಕೆ ಆಗವಲ್ತಿದ ಅಂತಂದವನ ಬಡ ಹಂಗಾರೆ ನಾನು ಶಾಂತವನ್ನ ಮಾಡ್ಕೊತೀನಿ ಬೇ ಶಾಂತನ್ನ ಅಂದ. ಮಾಡ್ಕೊಪ್ಪ ನಿನ್ನ ಮನಸ್ಸಿದ್ರ ಅಂದೆ, ಮಾಡ್ಕೊಂಡ. ಹೌದಾ? ನೋಡುವ, ಚಲೋ ಲೆಕ್ಕ ಹಾಕಿರಿ, ಚಲೋ ಆತಲ್ಲ. ನಾನು ನೋಡಿ ಹಿಂಗಾತ್ ಬಾಳೆ ನೋಡೋಣ. ಇನ್ನೂ ಹಿಂಗೆ ಮಾಡಾಕತ್ಲಂದ್ರೆ ಏನು ಮಾಡೋದೈತಿ, ಬಾಲಿಗೆ ಬಂದಿದ್ದು ಪಂಚಾಮೃತ ಅಂತೇಳಿ ಅನ್ಬೋಸೋದೈತಿ. ಸರಿ ತೋರ್ವ, ನಮ್ಮರು ಬರೋದಾತು ಬರುವತ್ತಾತು ಹೊಲ್ದಿಂತ್ರ ಒಟ್ಟು ಊಟಕ್ಕೆ ಪಾಠಕ್ಕೆ ಹಚ್ಬೇಕು. ಬರಲಿ ಹಂಗಾರೆ ನಾ ಹೊಕ್ಕನೆ ಹಂಗಾರೆ. ಆಯ್ತು ತೋರ್ವ ಪಾಪ, ನೀನು ಭಾಳ ತತ್ತನ ಹೋಗಿ ಬಾ. ನಾನು ಒಂದೀಟು ಮೊಕ್ಕೋತೀನಿ ಕದ ಮುಂದೆ ಮಾಡಿ. ಹಂಗೆ ಒಂದಿಟ್ಟು ಮೊಕ್ಕೊಂಡೆ ಅಂದ್ರೆ ಒಂದಿಟ್ಟು ಜಲ್ಮ ಸುಖ ಅನಿಸ್ತೈತಿ. ಇಲ್ಲ ಅಂದ್ರೆ ಮಧ್ಯಾಹ್ನ ಒಂದು ತಾಸು ನಿದ್ದೆ ಆಗ್ಲಿಕ್ಕಂದ್ರೆ ಮನುಷ್ಯಳ ಆಗಿರಂಗಿಲ್ಲ ನಾರ. ಅವು ಗುಳಿಗೆ ತಗೋತಿಯಲ್ಲ, ಹಂಗಾಗಿ ನಿದ್ದೆ ಬೇಕನ್ನಿಸ್ತೈತಿ ಬಿಡ. ನಾ ಹಂಗೆ ಆಕತಿ. ಸರಿ ಹೋಗಿ ಬಾ ಹಂಗಾರೆ. ಹೌದು, ರಾತ್ರಿ ಯಾರು ಬರ್ತಾರೆ ಮಕ್ಕಳಕ್ಕೆ ನಿಂಕುಟ? ಪ್ರೇಮ ಬರ್ತಾಳಂತ. ಬರ್ತಾಳಂತ? ಬೇಷಾತ್ತು ಹಂಗಾರೆ. ಏನಾರು ಬೇಕಾತಂದ್ರೆ ಹೋದ್ರೆ ಇಲ್ಲೇ ಬಾಜುಕಿರ್ತಾನೆ, ಬರ್ತಾನೆ ನೋಡು. ಏನಪ್ಪ ಒಂದು ಅರ್ಥ ಆಗೋಲ್ತು. ಒಂದಿಟ್ಟು ಮಕ್ಕೋತೀನಿ ನಾನು. ಹೊರಗೆ ಮಳೆ ಬರೋದಕ್ಕೂ ಅದಕ್ಕೂ ಈ ತಣ್ಣನ ಗಾಳಿಗೂ ನಿದ್ದೆ ತುಂಬಿ ಬರ್ತೈತಿ.